ಹೌದು, ಪ್ರತಿ ಕ್ಷೇತ್ರಕ್ಕೂ ಒಂದು ಅಭಿವೃದ್ಧಿ ಆಗ್ಬೇಕಂದ್ರೆ ಅಲ್ಲಿನ ಜನಪ್ರತಿನಿಧಿ ಸಂಕಲ್ಪ ಮಾಡ್ಬೇಕಾಗತ್ತೆ. ಸಂಕಲ್ಪ ಮಾಡೋವಾಗ ರೈತರನ್ನ ಗಮನದಲ್ಲಿಟ್ಕೊಂಡು, ಬಡವ್ರನ್ನ ಗಮನದಲ್ಲಿಟ್ಕೊಂಡು, ಕಾರ್ಮಿಕ ವರ್ಗದವ್ರನ್ನ ಗಮನದಲ್ಲಿಟ್ಕೊಂಡು ಆಲೋಚನೆ ಮಾಡಬೇಕಾಗತ್ತೆ. ವಿದ್ಯಾರ್ಥಿಗಳನ್ನ ಗಮನದಲ್ಲಿಟ್ಕೋಬೇಕಾಗತ್ತೆ. ವಿಶೇಷವಾಗಿ ಇವತ್ತಿನ ವಿದ್ಯಾರ್ಥಿಗಳು ಭವಿಷ್ಯದನ್ನ ಎಲ್ಲದನ್ನು ನೋಡಬೇಕು ಅಂತಂದಾಗ ವಿದ್ಯಾರ್ಥಿಗಳ ಕಷ್ಟ ಸುಖಗಳ ಬಗ್ಗೆ, ಅವ್ರ ವಾತಾವರಣ ಹೇಗಿದೆ, ಕಾಲೇಜ್ ಹೇಗಿದೆ, ಅವ್ರು ಎಲ್ಲಿ ಓದ್ತಾ ಇದ್ದಾರೆ, ಯಾವ ಜಾಗ ಪರಿಸರ ಹೇಗಿದೆ ಅಂತಂದಾಗ ವಿಶೇಷವಾಗಿ ವಿದ್ಯಾರ್ಥಿಗಳಿಗೂ ನಾನು ಹೆಚ್ಚಿನ ಕಾಳಜಿ ಕೊಡುವಂಥ ನನಗೆ ಕಳಕಳಿ ಇದೆ ಆ ವಿಚಾರದ ಬಗ್ಗೆ. ಆದಮೇಲೆ ಜನಪ್ರತಿನಿಧಿಗೆ ಬಹಳ ಜವಾಬ್ದಾರಿ ಇರುತ್ತೆ. ಯಾರೇ ಜನಪ್ರತಿನಿಧಿ ಆದಾಗ ರಾಜಕೀಯ ಅಂತ ಮುಗ್ದಿದ ತಕ್ಷಣ, ಚುನಾವಣೆ ಮುಗ್ದಿದ ತಕ್ಷಣ ಅವರಿಗೆ ಎಲ್ಲರ ಪರವಾಗಿ ಒಂದು ಕಳಕಳಿ ಇರಬೇಕು, ಜವಾಬ್ದಾರಿ ಕೂಡ ಇರಬೇಕು. ಅದ್ರ ಪರವಾಗಿ ನಿಂತು ಕೆಲಸ ಮಾಡಬೇಕಾಗತ್ತೆ. ಮಾತೃ ಸ್ವಭಾವಿ ಆಗ್ಬೇಕಾಗತ್ತೆ. ಪ್ರತಿಯೊಂದು ಜಾಗದಲ್ಲಿ ಎಲ್ಲ ಕಡೆನೂ ಕೂಡ ಯಾವುದೇ ಒಂದು ಕೆಲಸ ಪ್ರಯತ್ನ ಮಾಡೋವಾಗ ನಮಗೆ ಆ ಕೆಲಸ ಪ್ರಯತ್ನಕ್ಕೆ ಪ್ರತಿಫಲ ಸಿಗುತ್ತೆ ಅಂತ ಅನ್ಕೊಂಡು ನಾವು ಹೋಗ್ಬಾರ್ದು. ನಮ್ಮ ಜವಾಬ್ದಾರಿ ಆಗಬೇಕು. ನಾವು ಆ ಕೆಲಸಗಳನ್ನ ಇವ್ರ ಪರವಾಗಿ ಮಾಡ್ತಾ ಇದ್ದೀವಿ, ಕ್ಷೇತ್ರಕ್ಕೆ ಒಳ್ಳೇದಾಗ್ಲಿ ಅಂತ ಮಾಡ್ತಾ ಇದ್ದೀವಿ ಅನ್ನೋವಂಥ ಒಂದು ಕಳಕಳಿಯಿಂದಾನೇ ನಾವು ಮಾಡಬೇಕಾಗತ್ತೆ. ಯಾವುದೇ ಒಂದು ಕ್ಷೇತ್ರನ ಶಿಕ್ಷಣ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಿದಾಗ, ಮತ್ತು ರೈತರ ಪ್ರತಿನಿತ್ಯ ಕಷ್ಟಗಳನ್ನು ದೂರ ಮಾಡುವಂಥ, ರೈತರ ಸಂಕಷ್ಟಗಳನ್ನು ದೂರ ಮಾಡುವಂಥದ್ದು, ಮತ್ತು ವಿದ್ಯಾವಂತರಿರ್ತಾರೆ, ಬಹಳ ಜನ ನಿರುದ್ಯೋಗಿಗಳಿರ್ತಾರೆ, ಅವರು ಒಡನಾಟದಲ್ಲಿ ಇದ್ಕೊಂಡು ಅವ್ರನ್ನ ಯಾವ ರೀತಿ ಸಂಕಷ್ಟದಿಂದ ಪಾರು ಮಾಡಬೇಕು, ಇವೆಲ್ಲ ಸೂಕ್ಷ್ಮ ವಿಚಾರಗಳನ್ನ ಗಮನದಲ್ಲಿಟ್ಕೊಂಡು ಮೊದಲು ಕ್ಷೇತ್ರಕ್ಕೆ ವಿದ್ಯೆ ವ್ಯವಸ್ಥೆ ಸರಿ ಹೋಗ್ಬೇಕು, ಕಾಲೇಜಸ್ ಸರಿ ಹೋಗ್ಬೇಕು, ಸ್ಕೂಲ್ಸು, ಕಾಲೇಜು, ಸರ್ಕಾರದ ಹಂತದಲ್ಲಿ ಸರ್ಕಾರದ ವ್ಯವಸ್ಥೆಯಲ್ಲಿ ನಡೆಯುವಂಥವು, ಅವೆಲ್ಲ ವ್ಯವಸ್ಥೆ ಸುಧಾರಣೆ ಆದಮೇಲೆ ಮತ್ತೆ ಅವ್ರಿಗೆ ನಾಳೆ ಬದುಕು ಯಾವ್ದು ಕಟ್ಕೊಡುತ್ತೆ? ಉದ್ಯೋಗ ಸೃಷ್ಟಿ ಆಗ್ಬೇಕು, ಉದ್ಯೋಗದ ಕ್ರಾಂತಿ ಸೃಷ್ಟಿ ಆಗ್ಬೇಕು. ಉದ್ಯೋಗ ಕ್ರಾಂತಿ ಸೃಷ್ಟಿ ಆಗ್ಬೇಕಂದ್ರೆ ಆ ಭಾಗದಲ್ಲಿ ಏನಿದೆ ಹುಡುಕ್ಬೇಕು. ಪ್ರತಿಯೊಂದು ಜನಪ್ರತಿನಿಧಿ ಈ 3 ವಿಚಾರಗಳ ಗಮನದಲ್ಲಿಟ್ಕೊಂಡು ಕೆಲಸ ಮಾಡ್ಬೇಕಾಗತ್ತೆ. ಅದಾದ್ಮೇಲೆ ರಾಜಕಾರಣಿಯಾಗಿ ನಮ್ಮನ್ನು ನೋಡ್ಬೇಕು. ಫಸ್ಟು ಇವೇ ನಮ್ಗೆ ಬೇಸಿಕ್ ಡ್ಯೂಟೀಸ್ ಅನ್ಕೊಬೇಕು, ರೆಸ್ಪಾನ್ಸಿಬಿಲಿಟೀಸ್ ಅಂತ ನಾವು ಅನ್ಕೊಬೇಕಾಗತ್ತೆ. ಒಂದ್ ಮನೆ ಜವಾಬ್ದಾರಿಯಿಂದ ನಡಿಬೇಕಾದ್ರೆ ಆ ತಾಯಿ ಬಹಳ ಜವಾಬ್ದಾರಿ ಇರುತ್ತೆ. ದುಡಿಬೋದು, ಮನೆಯಲ್ಲಿ 4 ಜನ ದುಡಿಬೋದು, ಕೆಲಸ ಮಾಡ್ಬೋದು, ಆ ತಾಯಿನೂ ದುಡಿಬೋದು. ಆದ್ರೆ ಆ ಮನೆ ಪ್ರತಿದಿನ ಆ ಮನೆನ ಕಾಪಾಡ್ಕೊಳ್ಳುವಂಥದ್ದು, ಬೇಕು ಬೇಡ, ಒಳ್ಳೇದು ಕೆಟ್ಟದ್ದು ಅನ್ನೋವಂಥ ವಿಚಾರ ಬಂದಾಗ ಆ ತಾಯಿಗೆ ಇರುತ್ತೆ ಈ ಮನೆ ವಾತಾವರಣ ಹೇಗಿಡಬೇಕು ಅಂತ. ಒಂದು ಕ್ಷೇತ್ರದ ಅಭಿವೃದ್ಧಿ ಆಗ್ಬೇಕಂದ್ರೆ ಆ ಭಾಗದಲ್ಲಿ ಜನಪ್ರತಿನಿಧಿ ಆಗಿರುವಂಥ ಶಾಸಕರಾಗಿರ್ಬೋದು, ಅದ್ರ ಕೆಳ ಹಂತದಲ್ಲಿ ಆಗುವಂಥ ಜನಪ್ರತಿನಿಧಿಗಳದ್ದು ಬಹಳ ಜವಾಬ್ದಾರಿ ಇರುತ್ತೆ. ಕುಡಿಯೋ ನೀರಿನ ಸಮಸ್ಯೆ ಆದಿಯಾಗಿ, ರಸ್ತೆಗಳ ಆದಿಯಾಗಿ, ಯಾವ್ಯಾವ ಕ್ಷೇತ್ರಕ್ಕೆ ಯಾವ ರೀತಿ ನಾವು ಸೇವೆ ಮಾಡ್ಬೋದು ಅನ್ನೋವಂಥದ್ರಲ್ಲಿ ಕಲಿಯೋದೇ ಜಾಸ್ತಿ ಇರುತ್ತೆ. 5 ವರ್ಷದಲ್ಲಿ ಇದ್ದಂಥ ತಿಳುವಳಿಕೆಗೆ ಇವತ್ತಿಗೆ ನನ್ನಲ್ಲಿ ಸ್ವಲ್ಪ ಸುಧಾರಣೆ ಆಗಿರ್ಬೋದು. ಇನ್ನೂ ಎಲ್ಲಿ ನಾನು ಯಾವ ರೀತಿ ಕೆಲಸ ಮಾಡ್ಬೋದು ಅನ್ನೋವಂಥದ್ದನ್ನ ಇನ್ನೂ ಹೆಚ್ಚಿಗೆ ಕಲ್ತಿರ್ಬೋದು ನಾನು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.